ಈ ಸಂಬಂಧಿಸಿದಂತೆ ನಾವು ಕಳೆದ 1.5 ವರ್ಷದಿಂದ ನಾವು ಪ್ರಯತ್ನ ಮಾಡಿ ಕಪಿಲ್ ಸಿಬಲ್ ಅವರು ಆಮೇಲೆ ಇನ್ನು ಅನೇಕ ಸೀನಿಯರ್ಸ್ ಲಾಯರ್ಸ್ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದ್ವಿ. ಬಹುಶಃ ಈಗ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಒಂದು ಆಶಾದಾಯಕವಾದಂತ ಒಂದು ನಿರ್ಣಯನ ಮಾಡಿದ್ದಾರೆ. ನಮ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ಲಿಕ್ಕೆ ಹೇಳಿದ್ದಾರೆ. ಆ ಮಾಹಿತಿಯನ್ನ ನಾವು ಕೊಡ್ತೀವಿ. ಬಹುಶಃ ಈ ಆತಂಕದಾಗೆ ನಾವು ಇದ್ವಿ, ಏನು ನನಗುದ್ದಿ ಬಿದ್ದಿತ್ತು. ಬಹುಶಃ ಇನ್ನ ಕೆಲವೇ ದಿನಗಳಲ್ಲಿ ಸಿಹಿ ಸುದ್ದಿ ಬರ್ತದೆ. ಆ ರಿಪ್ಲೈ ಆಧರಿಸಿ ನಮಗೆ ಒಂದು ಒಳ್ಳೆ ಜಡ್ಜ್ಮೆಂಟ್ ಬರ್ತದೆ. ಇಷ್ಟು ದಿವಸ ಏನು ಗ್ರಹಣ ಹಿಡಿದಿತ್ತು ಈ ಇದಕ್ಕೆ ವಿಜಯಪುರ ಏರ್ಪೋರ್ಟ್ಗೆ, ಅದು ಏರ್ಪೋರ್ಟ್ ಪ್ರಾರಂಭ ಆಗುವಂತ ಎಲ್ಲ ಒಂದು ಆಶಯ ಇವತ್ತು ದಿವಸ ನಮಗಿದೆ. ಮತ್ತು ನಾನು ಒಂದು ಡಿಟೇಲ್ ನೋಟ್ ಅನ್ನು ಕೂಡ ರಿಲೀಸ್ ಮಾಡ್ತೀನಿ. ಅಲ್ಲಿ ನಮ್ಮ ಏನು ನಿನ್ನೆ ಡಿಟೇಲ್ ನೋಟ್ ಕೂಡ ರಿಲೀಸ್ ಮಾಡ್ತೀನಿ. ಪೀಠ ಒಂಥರ ಆತಂಕ ಮುಗಿಸಿತ್ತು ಸರ್, ಆಗೋದಲ್ಲ ಅನ್ನುವ ನೋಡಿ, ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ನಮಗೆ ಒಂದು ವ್ಯತಿರಿಕ್ತವಾದಂತ ಒಂದು ನಿರ್ಣಯ ಬಂದಿತ್ತು. ಆಮೇಲೆ ನಾನು ಕಪಿಲ್ ಸಿಬಲ್ ಅವ್ರನ್ನ ಮತ್ತು ಇನ್ನಿತರನ್ನೆಲ್ಲ ಹಾಕಿ ಬಹಳಷ್ಟು ನಾವು ಆಸಕ್ತಿಯನ್ನು ವಹಿಸಿಕೊಂಡು, ಆಮೇಲೆ ತದನಂತರ ತುಷಾರ್ ಮೆಹ್ತಾ ಅವ್ರನ್ನ ಕೂಡ ಇದು ಮಾಡಿ, ನಮ್ಮ ಇನ್ನೋರ್ವ ಸ್ನೇಹಿತರು ಅಡ್ವೊಕೇಟ್ ಇದ್ದಾರೆ, ಅವ್ರನ್ನು ಕೂಡ ನಮ್ಮ ಇದು ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಬಹುಶಃ ನಮ್ಗೆ ಒಳ್ಳೆ ನಿರ್ಣಯ ಬರ್ತದೆ. ಬಿಡಿ ನಾನು ಹೇಳಿದ್ರಲ್ಲ, ಅವ್ರು ಸುಮ್ಮನೆ ಅದೆಲ್ಲ ಇವೆಲ್ಲ ನಾಟಕ. ಸುಮ್ಮನೆ ಅವ್ರು ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ. ಇಲ್ಲಿ ಆಗ್ತಾ ಇರುವಂತ ಚಿರಂತಿ ಮಠ ಅವರು ಯಡಿಯೂರಪ್ಪನವ್ರದ್ದು ಕಾರಜೋಳ ಅವ್ರ ಕ್ಯಾಂಡಿಡೇಟ್ ಅವರು. ಚಿರಂತಿ ಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವ್ರ ಪದವರು. ಯಡಿಯೂರಪ್ಪ ಮತ್ತು ಕಾರಜೋಳ ಅವರು ಆ ಟೀಮ್ ಅದು. ಅವ್ರು ಪ್ರಚಾರಕ್ಕೆ ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿಜೆಪಿಗೆ ಹೋಗುವುದು. ಸುಮ್ಮನೆ ನೇರವಾಗಿ ಹೇಳಲ್ಲ. ಸುಮ್ಮನೆ ಯಾಕೆ ನಾಟಕ? ಯಡಿಯೂರಪ್ಪ ಮಗ ಅನ್ನೋದು. ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜೇಂದ್ರದ್ದು. ಇದಾಗಲೇ ದಾವಣಗೆರೆಗೆ ಇದ್ದದ್ದು ಯಡಿಯೂರಪ್ಪ ಕ್ಯಾಂಡಿಡೇಟ್ ಅಲ್ಲ, ಅದು ಸಿದ್ದೇಶ್ವರ್ ಕ್ಯಾಂಡಿಡೇಟ್. ಇದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟ್, ಅದು ಸಿದ್ದೇಶ್ವರ್ ಕ್ಯಾಂಡಿಡೇಟ್. ಬಿಜೆಪಿಯಲ್ಲಿ ಬಡ ಇದೆ ಅಂದಂಗೆ ಹೌದು. ಮತ್ತೆ ಸುಮ್ಮನೆ ನಾಟಕ. ಯಡಿಯೂರಪ್ಪ ಮಗ ಅನ್ನೋದು. ಅವ್ರ ವಿಜೇಂದ್ರ ನೇತೃತ್ವದ ಚುನಾವಣೆಯಲ್ಲಿ ಇವರು ಪ್ರಚಾರಕ್ಕೆ ಹೋಗೋದು ಬಿಟ್ಬಿಡ್ಲಲ್ಲ. ಹೇಳಿ ನಾವು ವಾಪಸ್ ನಾನು ಕರ್ಕೋರಿ ಬಿಜೆಪಿಯಾಗ ಬೇರೆ ಕೈ ಮುಗಿದು ಏನೇನು ಮಾಡೋದು ಮಾಡಿ ಹೋಗ್ರಿ ಒಳಗಡೆ. ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಿದ್ರು, ಅವರು ನಮ್ಮ ಪಕ್ಷದ ಅದು ಸ್ವಾಭಾವಿಕ ನೋಡ್ರಿ. ಸಿದ್ದರಾಮಯ್ಯ ಅವರು ನಾವೆಲ್ಲ ಹೇಳಿದೆ ನಮ್ದು ಅಲ್ಲಿ ಅಪಮಾನ ಮಾಡಿ ಹೊರಗೆ ಹಾಕಿದಾರೆ. ಹೊರಗೆ ಹಾಕಿದ್ರು ಕೂಡ ನೀವು ಎಲ್ಲ ಅಪಮಾನ ಮರ್ಯಾದೆ ಬಿಟ್ಟು ಸ್ವಾಭಿಮಾನ ಎಲ್ಲ ಹೇಳ್ತೀರಲ್ಲ. ಮತ್ತೇನು ಸ್ವಾಭಿಮಾನ ಹೋಯ್ತು? ಚಿರಂತಿ ಮಠ ಅವರು ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್, ವಿಜೇಂದ್ರ ಕ್ಯಾಂಡಿಡೇಟ್, ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್. ಅವರು ಯಡಿಯೂರಪ್ಪ ಅವರು ಕಾದು ಒನ್ ಟೀಮ್. ಅಲ್ಲಿನ ದಾವಣಗೆರೆ ಕ್ಯಾಂಡಿಡೇಟ್ ಸಿದ್ದೇಶ್ವರ ಅವ್ರ ಕ್ಯಾಂಡಿಡೇಟ್. ಯಡಿಯೂರಪ್ಪನವ್ರಿಗೆ ಹೇಳಾರ್ದಂತ ಅಲ್ಲಿ ಮಾಜಿ ಸಂಸದ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನ ಅಲ್ಲಿ ಹೋಗಿದ್ರೆ ಮಾತು ಬೇರೆ ಅಲ್ಲ. ನಾ ಹೇಳ್ತಾರ ಮೊದ್ಲೇ ಇದು ಸುಮ್ಮನೆ ಇದೆಲ್ಲ ನಾಟಕ. ಬೇಡ ಅಂದಿದ್ರಿ, ಆದ್ರೂ ನಮ್ಗೆ ಗೊತ್ತಿದೆ ನಾಟಕ ಇದು ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಸುಮ್ಮನೆ ಹೋಗ್ಬಿಡುದು ಅಂತಂದ್ರೆ ಸುಮ್ಮನೆ ಹೋಗ್ಬಿಡಿ ಬಿಜೆಪಿಗೆ ಹೋಗಿ ಇಷ್ಟೇ ಅದ. ಅವ್ರು ಬರ್ತಾರೆ 2028